ದಾಲ್ ಮಖನಿ ಮಾಡಲು ಫಸ್ಟ್ ಯಾವುದೆಲ್ಲ ದಾಲ್ ಬೇಕು ಅಂತ ನೋಡೋಣ. ನಮಗೆ ದಾಲ್ ಮಖನಿ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ಬ್ಲ್ಯಾಕ್ ಉಡದ ದಾಲು ಅಥವಾ ಬ್ಲ್ಯಾಕ್ ಉದ್ದಿನಬೇಳೆ ಅಂತ ಹೇಳ್ತಾರೆ. ಇದು ಇರಬೇಕು. ಇಲ್ಲಿ ನಾನು 1 ಕಪ್ ತೊಗೊಂಡಿದ್ದೀನಿ. ನೆಕ್ಸ್ಟು ರಾಜ್ಮಾ, ನೆಕ್ಸ್ಟು ಕಡಲೆಬೇಳೆ. ಈ 3 ದಾಲ್ ಮಾತ್ರ ನಮಗೆ ದಾಲ್ ಮಖನಿಗೆ ಇಂಪಾರ್ಟೆಂಟಾಗಿ ಬೇಕಿರೋದು. ನೆಕ್ಸ್ಟ್ ಇದನ್ನೇನು ಮಾಡಬೇಕಂದ್ರೆ ರಾಜ್ಮಾ ಮತ್ತು ಬ್ಲ್ಯಾಕ್ ಉಡದ ದಾಲನ್ನು 6 ರಿಂದ 8 ಗಂಟೆ ನೆನೆ ಹಾಕಬೇಕು. ನಾನು ಈ ಥರ ನೆನೆ ಹಾಕೊಂಡಿದ್ದೀನಿ ನೋಡಿ. ನೆಕ್ಸ್ಟು ಕಡಲೆಬೇಳೆ ತುಂಬ ಬೇಗ ನೆನೆಯೋದ್ರಿಂದ 10 ನಿಮಿಷ ಮುಂಚೆ ನೆನೆ ಹಾಕಿ ಕುಕ್ಕರಲ್ಲಿ 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಈಗ ನಾವೇನು ಮಾಡೋಣ ಅಂತಂದರೆ ಈ ಕುದ್ದಿರೋ ಕಡಲೆಬೇಳೆ ಇರುತ್ತಲ್ಲ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ನಾನು ಅದನ್ನು ಕುಕ್ಕರಲ್ಲಿ 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಆದರೂ ಕೂಡ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದರಲ್ಲದು. ಈಗ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. 2 ಪಲಾವ್ ಎಲೆ, 2 ಚಕ್ಕೆ ಮತ್ತು ಏಲಕ್ಕಿ, ಲವಂಗ. ನೆಕ್ಸ್ಟ್ ನಾನು ಆಗಲೇ ನೆನೆಸಿಟ್ಟಿದ್ನಲ್ಲ ಇದು ಕಾಳು, ಇದೆಲ್ಲ ಹಾಕ್ಕೋಬೇಕು ಇದನ್ನು. ಈಗ ನೋಡಿ ಇದನ್ನು ಚೆನ್ನಾಗಿ ಇದರಲ್ಲೆಲ್ಲ ಮಿಕ್ಸ್ ಮಾಡಿ 2 ಕಪ್ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕು. ಇದಕ್ಕೆ ಹಾಕ್ಬಿಟ್ಟು ಇದನ್ನು ಕುಕ್ಕರಲ್ಲಿ 8 ರಿಂದ 9 ವಿಷಲ್ ಕೂಗಿಸ್ಕೋಬೇಕು. ಈಗ ನೋಡಿ ಕುಕ್ಕರಲ್ಲಿ ಬೇಳೆ ನಮ್ಮದು ರೆಡಿಯಾಗಿದೆ. ನಾನು 8 ರಿಂದ 10 ವಿಷಲ್ ಕೂಗಿಸಿದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಇದರಲ್ಲೇ ನಾವೇನು ಮಾಡಬೇಕಂದ್ರೆ ಒಂದು 2 ಸ್ಪೂನ್ ಇದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ 2 ಸ್ಪೂನ್ ತಗೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾಡ್ಕೋಬೇಕು. ಇದರಿಂದ 2 ಸ್ಪೂನ್ ನಾನು ಕಾಳನ್ನು ತಗೊಂಡ್ಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದರಲ್ಲಿ ಈ ಕುದ್ದಿರೋ ಕಾಳು ಇರುತ್ತಲ್ಲ ಬೇಳೆ, ಇದನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದು ಪೇಸ್ಟು. ಈಗ ನೋಡಿ ಈ ಪಾತ್ರೆಯಲ್ಲಿ ಆಗಲೇ ರುಬ್ಬಿರೋ ಪೇಸ್ಟು ಮತ್ತು ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನು ಉದ್ದುದಾಗಿ ಕಟ್ ಮಾಡೋ ಮೆಣಸಿನ್ಕಾಯಿ ಮತ್ತು ಶುಂಠಿ ಇದನ್ನು ಹಾಕ್ಕೊಳ್ಳೋಣ. ಮತ್ತು ಇನ್ನೊಂದು ಚೂರು ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಬಿಟ್ಟು ಗ್ಯಾಸ್ ಆನ್ ಮಾಡಿ ಈಗ ನೋಡಿ ಇದನ್ನು 15 ರಿಂದ 20 ನಿಮಿಷ ಕುದಿಸ್ತಾ ಇರಬೇಕು. ಮಧ್ಯೆ ಕೈ ಆಡಿಸ್ತಾ ಇರಿ. ಮತ್ತು ಉಪ್ಪು ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನಂತರ ನಾವು ಇವಾಗ ಒಂಚೂರು ಉಪ್ಪು ಹಾಕ್ತೀನಿ. ಇದಕ್ಕೆ ಇದನ್ನು 15 ರಿಂದ 20 ನಿಮಿಷ ಹೀಗೆ ಕುದಿಸ್ತಾ ಇರಬೇಕು. ಮಧ್ಯೆ ಕೈ ಆಡಿಸ್ತಾ ಇರಿ. ನೆಕ್ಸ್ಟ್ ಈಗ ಏನು ಬೇಕು ಸಾಮಗ್ರಿ ಅಂತ ನೋಡೋಣ. ಆಮ್ಚೂರ್ ಪೌಡರ್, ಉಪ್ಪು, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಕಸೂರಿ ಮೇಥಿ, ಡ್ರೈ ಜಿಂಜರ್ ಪೌಡರ್, ಗರಂ ಮಸಾಲ, ಅರಿಶಿನ ಪುಡಿ, ಸಕ್ಕರೆ ಮತ್ತು ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪ 2 ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಬೆಣ್ಣೆ ಲಾಸ್ಟಲ್ಲಿ ಸರ್ವ್ ಮಾಡೋಕ್ಕೆ. ನೆಕ್ಸ್ಟ್ ಇದು 1 ಈರುಳ್ಳಿ ಅಥವಾ 2 ಈರುಳ್ಳಿ ತೊಗೊಂಡ್ಬಿಟ್ಟು ನಾನು ಅದನ್ನು ಕಟ್ ಮಾಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಕೂಡ ಅಷ್ಟೇ ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ರೀಮ್ ನಾನಿಲ್ಲಿ ಅರ್ಧ ಬಟ್ಲು ತೊಗೊಂಡಿದ್ದೀನಿ. ನಿಮಗೆ ಎಷ್ಟಿಷ್ಟ ಅಷ್ಟು ಹಾಕ್ಕೋಬೋದು. ನೆಕ್ಸ್ಟು ಅರ್ಧ ಬಟ್ಲು ಹಾಲು. ಇದೆಲ್ಲ ಸಾಮಗ್ರಿದು ಮೆಜರ್ಮೆಂಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಈಗ ದಾಲ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ತಡ್ಕ ಇಲ್ಲಿ ಸ್ವಲ್ಪ ತುಪ್ಪ, ಇದೆರಡು ಬಿಸಿ ಆದಮೇಲೆ ಆಗಲೇ ಮಾಡಿಟ್ಕೊಂಡಿದ್ದೀವಲ್ಲ ಆನಿಯನ್ ಪೇಸ್ಟ್ ಅದನ್ನ ಹಾಕೋಣ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು. ಆನಿಯನ್ ಪೇಸ್ಟನ್ನು 2 ರಿಂದ 3 ನಿಮಿಷ. ಈಗ ನೋಡಿ ಈರುಳ್ಳಿ ಪೇಸ್ಟ್ ಇದೆಲ್ಲ 2 ರಿಂದ 3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಿದ್ದೀನಿ. ಈಗ ನೋಡಿ ಈ ಥರ ಆಗಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ನೆಕ್ಸ್ಟ್ ನಾವು ಇದನ್ನ ಟೊಮೆಟೊ ಪೇಸ್ಟ್ ಹಾಕ್ಕೊಳ್ಳೋಣ. ಅದಕ್ಕೆ ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಆಗಲೇ ಮರ್ತೋಗಿದ್ದೆ. ಅದನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ 2-3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯಿರಿ. ಟೊಮೆಟೊ ಪೇಸ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಈಗ ನೆಕ್ಸ್ಟ್ ನಾವೆಲ್ಲ ಮಸಾಲೆ ಹಾಕಬೇಕು. ಈ ಮಸಾಲೆಯಲ್ಲಿ ನಾವು ಕಸೂರಿ ಮೇಥಿಯನ್ನು ಬಿಟ್ಟು ಎಲ್ಲ ಹಾಕಬೇಕು.
ಒಂದು 2 ನಿಮಿಷ ಹುರಿದ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಬೇಕು. ತುಂಬ ತುರಿಬೇಡಿ, ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ ಎಲ್ಲ ಮಸಾಲೆ. ನೆಕ್ಸ್ಟಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಒಂಚೂರು ನೀರು ಹಾಕಿಬಿಟ್ಟು ಮತ್ತೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ತಣ್ಣಗಿರೋ ಹಾಲು ಹಾಕಿ. ಆಗಲೇ ಅರ್ಧ ಬಟ್ಲು ಇಟ್ಕೊಂಡಿದ್ನಲ್ಲ, ಅದನ್ನು ತಣ್ಣಗಿರೋದು ಹಾಕಿ, ಬಿಸಿದು ಹಾಕಬೇಡಿ. ಸ್ಲೋಲಿ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಯಲು ಬಿಡಿ ಇದನ್ನ. ಇವಾಗ ಈಗ ನೋಡಿ, ಟೊಮೆಟೊ ಪೇಸ್ಟ್ ಅದೆಲ್ಲ ಈ ಮಸಾಲೆ ಹಾಕಿರೋದು ಈ ಥರ ಎಣ್ಣೆ ಬಿಟ್ಕೋತಾ ಇದೆ, ಅಂದರೆ ಇದು ಆಗಿದೆ ಅಂತ ಅರ್ಥ. ಇದನ್ನ ಈಗ ಆಫ್ ಮಾಡ್ಕೊಂಡು ಬಿಡಿ, ರೆಡಿ ಆಗಿದೆ ಇದು ಮಸಾಲೆ ಒಗ್ಗರಣೆ. ನೋಡಿ, ದಾಲ್ ಕುದೀತಾ ಇದೆ. ಇದು 15 ನಿಮಿಷ ಆಗಿದೆ ದಾಲ್ ಕುದೀತಾ ಇದೆ. ಈ ದಾಲ್ಗೆ ಆಗಲೇ ನಾವು ಒಗ್ಗರಣೆ ಮಾಡ್ಕೊಂಡಿದ್ದ ಮಸಾಲೆ ಇತ್ತಲ್ವ, ಅದನ್ನು ಹಾಕೋಣ ಇವಾಗ. ಈಗ ನೋಡಿ, ದಾಲ್ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಇನ್ನೊಂದು 10 ನಿಮಿಷ ಕುದಿಸ್ಬೇಕು. ಹಾಕಿದ್ಮೇಲೆ ಮಸಾಲೆ ಹಾಕಿದ್ಮೇಲೆ ಇದು ಅರ್ಧ ಆಗಬೇಕು ಬೇಳೆ, ಕುದ್ದು ಅಲ್ಲಿವರೆಗೂ ಕುದಿಸ್ಬೇಕು. ಈಗ ನೋಡಿ, 15-20 ನಿಮಿಷ ಕುದ್ದಿದೆ ದಾಲ್. ಇವಾಗ ಇಷ್ಟು ಗಟ್ಟಿ ಆಗಬೇಕು ಅದು ಕುದ್ದು ಇವಾಗ. ಈ ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿಬಿಡಿ. ಇದು ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿದ ತಕ್ಷಣ ಕಸೂರಿ ಮೆಥಿ ಹಾಕಿ, ಮತ್ತು ಬೆಣ್ಣೆ, ನಿಮ್ಗೆ ಎಷ್ಟು ಇಷ್ಟ ಅಷ್ಟು ಬೆಣ್ಣೆ ಹಾಕೋಬೋದು. ನೆಕ್ಸ್ಟ್ ಕ್ರೀಮ್. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆಲ್ಲ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಹಾಕಬೇಕು. ಈಗ ನೋಡಿ, ನಮ್ಮದು ದಾಲ್ ಮಖನಿ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಈಗ ದಾಲ್ ಮಖನಿ ರೆಡಿಯಾಗಿದೆ. ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಪಾಕ ಶೃಂಗಾರವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.